ಹೌದು ಹೌದು. ನನ್ಗ್ಯಾಕೋ ಇದನ್ನ ಧ್ರುವ ಅವರೇ ಕಳ್ಸವ್ರೆ ಅಂತ ಅನಿಸ್ತೈತೆ. ಇಲ್ಲ ಇಲ್ಲ ಮೈನಾ, ಮೊದ್ಲಾದ್ರೆ ಧ್ರುವ ಪ್ರಿಯಾಕರನ್ ಹೆಸರಲ್ಲಿ ಪಾರ್ಸಲ್ ಕಳಿಸ್ತಿದ್ದ. ಆದ್ರೆ ಈಗ ನೀವಿಬ್ರು ಅಧಿಕೃತವಾಗಿ ಪ್ರೇಮಿಗಳಾಗಿದ್ದೀರಾ. ಇವಾಗ ಯಾಕೆ ಪಾರ್ಸಲ್ ಕಳಿಸ್ತಾನೆ? ಖಂಡಿತವಾಗ್ಲೂ ಇದು ಧ್ರುವ ಅಲ್ಲ. ಹೌದೌದು, ಧ್ರುವ ಕಳ್ಸಿರಕ್ಕೆ ಚಾನ್ಸೇ ಇಲ್ಲ. ಮತ್ತಿನ್ಯಾರು ಕಳ್ಸಿರ್ಬೋದು? ಅಯ್ಯಯ್ಯೋ ದೇವ್ರೇ, ಎಲ್ಲ ಮುಗೀತು ಅನ್ನೋಷ್ಟ್ರಲ್ಲಿ ಇದ್ಯಾವ್ದಪ್ಪ ಇದು ಹೊಸ ತಲೆನೋವು. ಅಯ್ಯೋ, ನನಗಂತೂ ಕೈ ಕಾಲೇ ಆಡ್ತಿಲ್ವಲ್ಲ. ಪಾಪ ನಮ್ಮ ಮೈನಂಗೆ ಯಾಕೆ ಹೀಗಾಗುತ್ತೆ? ಕೃಷ್ಣವೇಣಿ, ಒಂದ್ ಕೆಲ್ಸ ಮಾಡು, ಇದನ್ನ ಎಲ್ಲಾದ್ರೂ ತಗೊಂಡೋಗಿ ಎಸ್ದು ಬಿಡು. ಇದು ನಮಗ್ ಬೇಡ. ಮೈನಾ, ಐಸ್ ಕ್ರೀಮ್ ಎಸಿ ಅಂತೀಯಲ್ಲ ಮೈನಾ, ಯಾರಾದ್ರೂ ಕಳ್ಸಿರ್ಲಿ, ನಾವ್ ತಿನ್ನೋಣವಾ? ಅನು, ಬೇರೆಯವ್ರದ್ದು ನಮ್ಗೆ ಯಾಕೆ? ನಿನಗ್ ಬೇಕಿದ್ರೆ ನಾನೇ ಕೊಡಿಸ್ತೀನಿ. ಇದನ್ನ ಬಿಸಾಕು. ನಾನ್ ಬಿಸಾಕಲ್ಲ, ನಂಗ್ ಬೇಕಪ್ಪ. ಹೇಳ್ತಿದ್ದೀನಿ ತಾನೆ, ಇದ್ ನಮಗ್ ಬೇಡ, ಬಿಸಾಕು. ನಾನ್ ಬಿಸಾಕಲ್ಲ. ಹಲೋ ಹಲೋ ಮೈನಾ, ನಾನು ನಿಮ್ ಪ್ರಿಯಕರ ಮಾತಾಡ್ತಾ ಇದ್ದೀನಿ. ನಾನು ಕಳ್ಸಿದ ಐಸ್ ಕ್ರೀಮ್ ತಲುಪ್ತಾ ಮೇಡಮ್? ಈ ಐಸ್ ಕ್ರೀಮು ನೀವು ಕಳ್ಸಿದ್ದ? ಹೌದು, ಮತ್ತೆ ಯಾಕೆ? ಅನುಷ್ಕಾ ಅವರು, ಕೃಷ್ಣವೇಣಿ ಅವರು ಯಾರು ನಿಮ್ಗೇನು ಹೇಳಿಲ್ವಾ?